ಬೇರೆ ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ಈ ಭೂಮಿಯ ಮೇಲೆ ಅನೇಕ ಯುದ್ಧಗಳು ನಡೆದಿದೆ. ಆ ಎಲ್ಲ ಯುದ್ಧಗಳು ಚರಿತ್ರೆಯ ಪುಸ್ತಕಗಳಲ್ಲಿ ಕೆಲವು ದಾಖಲಾಗಿದ್ದಾವೆ. ಆದರೆ ನಮ್ಮ ಬದುಕಿನ ಪುಸ್ತಕ ಅಂತ ಒಂದಿರ್ತದಲ್ಲ, ಆ ಬದುಕಿನ ಪುಸ್ತಕದಲ್ಲಿ ಅನೇಕ ವಿಚಾರಗಳು ದಾಖಲಾಗೋದಿಲ್ಲ. ಆದರೆ ಕರ್ತನು ನಮ್ಮ ಬದುಕಿನ ಪುಸ್ತಕವನ್ನು ಗಮನಿಸ್ತಾ ಇರ್ತಾನೆ. ನಾವು ನೆನೆಸ್ತೇವೆ, ಜನರ ಮುಂದೆ ನಾವು ಹೇಗೆ ವರ್ತಿಸ್ತೀವೋ ಅದು ಬಹುಶಃ ಮುಖ್ಯ ಅಂತ. ಆದರೆ ದೈವಜನ ಮಕ್ಕಳೇ, ಕತ್ತಲಲ್ಲಿ ಯಾರೂ ಇಲ್ಲದೇ ಇರುವಾಗ ನಿನ್ನ ನಡೆ, ನಿನ್ನ ನುಡಿ ಹೇಗಿತ್ತು ಅನ್ನುವುದನ್ನು ಸ್ವಲ್ಪ ಅವಲೋಕನ ಮಾಡಿಕೊ. ಏಕೆಂದರೆ ತನ್ನ ಮರಣದ ಮೂಲಕ ಯೇಸು ಕಲ್ವರಿ ಶಿಲುಬೆಯ ಮೇಲೆ ನಮಗೆ ಮಾದರಿಯಾಗಿದ್ದಾನೆ. ಆ ಮಾದರಿಯನ್ನು ನೀನು ಜಗತ್ತಿನ ಮೂಲೆ ಮೂಲೆಗೂ ಒತ್ತಿಕೊಂಡು ಹೋಗುವಂಥವನು. ಆ ಮಾದರಿ ನಿನ್ನನ್ನು ಸದಾಕಾಲ ನಡೆಸ್ತದೆ. ಯಾವನು ತನ್ನ ಸೋಲದ ಬಗ್ಗೆ ಅಥವಾ ಪರಾಭವದ ಬಗ್ಗೆ ಕೇಳಲು ಬಯಸುವುದಿಲ್ಲವೋ ಅವನು ಅಧ್ಯಯನದಿಂದ ದೂರವಾಗಿರ್ತಾನೆ. ಆ ಅಧ್ಯಯನ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ 14-15 ಹೇಳುವುದಾದರೆ, ಸೈತಾನನು ಈ ವಚನವನ್ನು ಕೇಳ ಬಯಸುವುದಿಲ್ಲೆಂದು ನನಗೆ ಖಚಿತವಾಗಿದೆ. ಯಾವನು ತನ್ನ ಸೋಲು ಅಥವಾ ಪರಾಭವದ ಬಗ್ಗೆ ಕೇಳಲು ಬಯಸುವುದಿಲ್ಲವೋ ಅದಕ್ಕೆ ಸೈತಾನನು ಹೊರತಾಗಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಇಲ್ಲಿ ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಯೇಸುವು ಅವರಂತೆಯೇ ಆದನು. ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವ ಒಳಗಾಗಿದ್ದವರನ್ನು ಬಿಡಿಸುವುದಕ್ಕೂ ಅವರಂತೆ ಮಾಂಸಧಾರಿಯಾದನು. ಪ್ರಿಯರೇ, ಯೇಸು ಸತ್ತಾಗ ಅವನು ಸೈತಾನನನ್ನು ಬಲಹೀನನಾಗಿ ಮಾಡಿದನು. ಯಾಕೆ? ನಾವು ಎಂದೆಂದಿಗೂ ಸೈತಾನನಿಂದ ಮತ್ತು ಅವನು ನಮ್ಮಲ್ಲಿ ಹಾಕಿದಂಥ ಭಯದ ಈ ದಾಸತ್ವದಿಂದ ನಮ್ಮ ಜೀವನವಿಡೀ ನಾವು ಮುಕ್ತವಾಗಿರುವ ಸಲುವಾಗಿ ಈ ಜಗತ್ತಿನಲ್ಲಿ ಜನರಿಗೆ ಅನೇಕ ರೀತಿಯ ಭಯಗಳಿವೆ. ಕಾಯಿಲೆಯ ಭಯ, ಬಡತನದ ಭಯ, ಸೋಲಿನ ಭಯ, ಜನರ ಭಯ, ಭವಿಷ್ಯದ ಭಯ. ಈ ಭಯಗಳು ಅವನನ್ನು ಸರಿದಾರಿಗೆ ನಡೆಯುವುದಕ್ಕೆ ಬಿಡದ ಹಾಗೆ ನಡೆಸ್ತವೆ. ಆದರೆ ಎಲ್ಲ ಭಯಗಳಿಗಿಂತ ಒಂದು ಭಯಂಕರ ಭಯ ಏನಪ್ಪ ಅಂತಂದರೆ ಸಾವಿನ ಭಯ. ಸಾವಿನ ನಂತರ ಏನಾಗ್ತದೆ ಅನ್ನುವಂಥದ್ದು, ಆ ಭಯ ನಮ್ಮನ್ನು ಮುನ್ನಡೆಸ್ತದೆ. ಪಾಪದಲ್ಲಿ ಜೀವಿಸುವವರು ನರಕಕ್ಕೆ ಮನಸಾಂತರ ಹೊಂದದವರಿಗೆ ದೇವರು ಮೀಸಲಾಗಿಟ್ಟಿರ್ತಕ್ಕಂಥ ಜಾಗಕ್ಕೆ ಹೋಗ್ತಾರೆಂದು ಸತ್ಯವೇದವು ನಮಗೆ ಬೋಧಿಸ್ತದೆ. ಸೈತಾನನು ತಾನು ಮೋಸಗೊಳಿಸಿದವರೊಡನೆ ಮತ್ತು ತಾನು ಈ ಭೂಮಿಯಲ್ಲಿ ಪಾಪಕ್ಕೆ ಮುನ್ನಡೆಸಿದವರೊಡನೆ ನಿತ್ಯತ್ವವನ್ನು ಬೆಂಕಿಯ ಕರೆಯಲ್ಲಿ ಕಳೆಯುವನು ಅನ್ನುವಂಥದ್ದನ್ನು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಪ್ರಿಯರೇ, ನಮ್ಮ ಪಾಪಗಳ ಶಿಕ್ಷೆಯನ್ನು ತಾನೇ ತೆಗೆದುಕೊಂಡು ನಿತ್ಯ ನಿರಂತರದಿಂದ ನರಕದಿಂದ ನಮ್ಮನ್ನು ರಕ್ಷಿಸಲು ಯೇಸು ಭೂಮಿಗೆ ಬಂದನು. ನಮಗೆ ತೊಂದರೆ ಮಾಡದಂತೆ ಅವನು ನಮ್ಮ ಮೇಲೆ ಸೈತಾನನ ಬಲವನ್ನು ನಾಶಪಡಿಸಿದನು. ಸೈತಾನನ ವಿರುದ್ಧವಾಗಿ ಎಂದಿಗೂ ದೇವರು ನಿಮ್ಮೊಡನಿರುವನು, ನಮಗೆ ಸಾಂತ್ವನವನ್ನು ಕೊಡುವನು, ನಮಗೆ ಉತ್ತೇಜವನ್ನು ಕೊಡುವನು, ನಮಗೆ ಜಯವನ್ನು ತಂದಿರುವಂಥ ಮಹಿಮಾಭರಿತವಾದಂಥ ಸತ್ಯ ಇದಾಗಿದೆ ಅನ್ನುವಂಥದ್ದನ್ನು ನಾವು ಯಾಕೆ ಗ್ರಹಿಸಲಿಲ್ಲ? ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವಿಶ್ವಾಸಿಗಳು ಹೇಳಬಹುದಾಗಿದ್ದರೆ ಬಹಳ ಚೆನ್ನಾಗಿತ್ತು ಎಂಬುದು ನನ್ನ ಆಸೆ. ಸತ್ಯವೇದ ಹೇಳುವುದೇನೆಂದರೆ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಯಾಕೋಬ ಪತ್ರಿಕೆ 4ನೇ ಅಧ್ಯಾಯ 7ರಲ್ಲಿ ನೀವು ನೋಡ್ತೀವಿ. ಸತ್ಯವೇದ ಹೇಳುವ ಪ್ರಕಾರ ಸೈತಾನನನ್ನು ಎದುರಿಸಿ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು.
ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರ ಸ್ತೋತ್ರ ಸ್ವಾಮಿ. ಮನುಷ್ಯನನ್ನು ಕಾಡ್ತಿರ್ತಕ್ಕಂಥ ಎಲ್ಲ ಭಯಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ. ರೋಗದ ಭಯ, ಸಾಲದ ಭಯ, ಜೀವನದ ಭಯ, ಮಕ್ಕಳ ಭಯ, ಯೇಸುವೆ ಎಲ್ಲ ಭಯಗಳು ಯೇಸುವಿನ ನಾಮದಲ್ಲಿ ಬಿಟ್ಟೋಗಲಿ ಸ್ವಾಮಿ. ಕುಟುಂಬನ ಆಶೀರ್ವದಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್.